ಬೇವ ಬೇವ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಅಯ್ಯ ತಂಗಿ, ಯಾಕೆ ಇಷ್ಟ ಲಘು ಹೋಗಕತ್ತಿ ಕಾಲೇಜ್ಗೆ? ಇನ್ನೂ ನಾಷ್ಟ ಮಾಡಿಲ್ಲ ಏನಿಲ್ಲ. ನಾನು ಬೆಳಗ್ಗೆ ಎದ್ದು ಬುಕ್ ಹಿಡ್ಕೊಂಡು ಕುಂತಿದ್ದೆ. ಸ್ವಲ್ಪ ಏನಾದ್ರು ತಿಂದು ಹೋಗವ ಯವ್ವ. ಇಲ್ಲ ಬೇವ, ನಾನು ಸ್ವಲ್ಪ ಕೆಲಸ ಐತೆ, ಲಘು ಹೋಗ್ಬೇಕು. ನನಗೆ ಯಾಕೆ ಊಟ ಸೇರುವಲ್ತ, ಸ್ವಲ್ಪ ಲಘು ಹೋಗ್ಬೇಕು. ನಮ್ಮದು ಸ್ವಲ್ಪ ಕೆಲಸ ಐತಿ, ಹಿಂಗಾಗಿ ಲಘು ಬರ್ತೀನಿ. ಮತ್ತೆ ಲೇಟ್ ಆದ್ರೆ ಅಜ್ಜ ಬೈತಾನ, ಅದಕ್ಕೆ ಲಘು ಬರ್ತೀನಿ. ಯಾಕೆ ಸಂಧ್ಯಾ, ಇದಕ್ಕೆ ನಿನ್ನೇನು ಬರೋಬ್ಬರಿ ಊಟ ಮಾಡಿಲ್ಲ, ಈಗೂ ನಾಷ್ಟ ಮಾಡಿಲ್ಲ, ಇದಕ್ಕೆ ಏನಾಗೈತಿ? ಏನಿಲ್ಲ ಅಳ್ಬೆ. ಏನಾಯ್ತು ಆ ತಂಗಿ? ನೋಡ್ರಿ ಅತ್ತಾರ, ಒಟ್ಟು ನಿನ್ನೇನು ಊಟ ಬರೋಬ್ಬರಿ ಮಾಡಿಲ್ಲ, ಇವತ್ತು ನಾಷ್ಟನೂ ಮಾಡಿಲ್ಲ, ಆಗಲೇ ಕಾಲೇಜ್ ಹೋಗ್ತೀನಿ ಅಂತ ಅನ್ನಕತ್ತ ಹುಡುಗಿ. ಸಂಧ್ಯಾ, ಯಾಕೆ ಆ ತಂಗಿ, ಎದಕ್ಕೆ ಹಿಂಗ್ಯಾಕೆ ಮಾಡಕತ್ತಿ? ಇಲ್ಲ ಅಜ್ಜಿ, ಹಂಗೇನಿಲ್ಲ. ನನಗೆ ಸ್ವಲ್ಪ ಹೊಟ್ಟೆ ಹಸಿವಿಲ್ಲ, ಹಿಂಗಾಗಿ ನನಗೆ ಇದು ಮಾಡಿಲ್ಲ ನಾಷ್ಟ. ನಾ ಕಾಲೇಜ್ಗೆ ಹೋಗಿ ಬಂದು ಮಾಡ್ತೀನಿ ತಗೋ. ಹೌದಾ? ಆತಳವ, ಹೋಗ ಕಾಲೇಜ್ಗೆ ಹೋಗಿ ಲಘು ಬಾ. ಏನು ಹೊತ್ತು ಮುನ್ಗಲೇ ಬರ್ಬೇಕು ನೋಡು ಮತ್ತೆ. ಆಯ್ತಾಳ ಅಜ್ಜಿ, ಹೋಗಿ ಬರ್ತೀನಿ. A few moments later. ಯಾಕೆ ಸಂಧ್ಯಾ, ಮಕ್ಕ ಯಾಕೆ ಹಿಂಗೆ ಗಂಟು ಹಾಕೊಂಡು ಕುಂತಿ? ಏನಾಯ್ತು? ಮನ್ಯಾಗ ಏನಾರು ಜಗಳ ಆತನ? ಯಾರು ಏನಾರು ಅಂದ್ರನ? ಅಯ್ಯೋ ಪ್ರಶಾಂತ, ಅದೊಂದು ದೊಡ್ಡ ಜಗಳ. ನಿನ್ನೆಯಿಂದ ರಾಮಾಯಣ ಮನ್ಯಾಗ. ನಿನ್ನೇನು ಊಟ ಮಾಡಿಲ್ಲ, ಇವತ್ತು ಬೆಳಗ್ಗೆನೂ ನಾಷ್ಟ ಮಾಡಿಲ್ಲ ನೋಡಣ. ಮನ್ಯಾಗಿನ ಸಂತಿ ರೊಕ್ಕ ಉಳ್ಸಕತ್ತೇನು ಮತ್ತೆ? ಪ್ರಶಾಂತ, ನಿನ್ಗೆ ಯಾವಾಗಿದ್ರು ಕಾಮಿಡಿಯನ್ನು ನೋಡು. ಏನೋ ಸೀರಿಯಸ್ ಆಗಿ ಒಂದು ವಿಷಯ ಹೇಳಕತ್ತೀನಿ, ನಿನ್ನಿಂದ ನಡ್ಸಾಕತ್ತಿ. ಮತ್ತೆ ಊಟ ಬಿಡು ಅಂತದ್ದು ಏನಾತ? ಅದಾ ಯಪ್ಪ ಅಪ್ಪ, ನಿಮ್ಮ ಅಪ್ಪ ಹೋದ್ರನ? ಪ್ರಶಾಂತ್, ಯಾಕ ಏನಾತಂತ ಬಾಯ್ ಬಿಟ್ಟು ಹೇಳಿರ ಮತ್ತೆ ಈ ಕಿವಿಯಿಂದ ಒಳಗೆ ಹೋಗಿ ತಲೆಗೆ ಬಡದ ಅದು ತಲೆ ಬ್ರೈನ್ ವರ್ಕ್ ಆಕತಿ. ಅವ ಪ್ರಶಾಂತ, ಅವ ನನ್ನ ಹಿಂದಿಂದ ಬಿದ್ದಿದ್ದಂತ ನಿನಗ ಹೇಳಿನಲ್ಲ. ಅವ ಮತ್ತ ಅಲ್ಲಿ ಮನಿ ಮಠ ಬಂದಿದ್ದ ಪ್ರಶಾಂತ. ಹೋಗ ಅವನಂತ್ರ ಜನ್ಮಕ್ಕೆ ನಾಚಿಕೆನ ಇಲ್ಲಿ ನೋಡ ಸಂಧ್ಯಾ. ಎಷ್ಟು ಸಲ ಬಡಿಸಿ ನಮ್ಮ ಹುಡುಗರ ಕಡೆ, ಮತ್ತು ನೀನು ಹಿಂದೆ ಅಡ್ಡಾಡಕತ್ತಾನ ಅವ. ಪ್ರಶಾಂತ, ನಿನ್ನೆ ಮನಿ ಕಡೆ ಬಂದು ಮತ್ತ ನಮ್ಮ ಅಜ್ಜ ಎಲ್ಲ ಬಾಯ್ ಮಾಡಿ ಆಮ್ಯಾಗ ನನ್ನ ಮ್ಯಾಗ ಡೌಟ್ ಪಟ್ಟಿದ್ದ. ನಮ್ಮ ಅಜ್ಜ ನನ್ನ ಕೇಳಿ, ನೀನು ಭಾಳ ಅಂದ್ರೆ ಭಾಳ ರಾಮಾಯಣ ಆಗೈತೆ ಪ್ರಶಾಂತ, ನೀವು ಹೇಳಕ್ ನೆನಪಾಗಿಲ್ಲ ನನಗೆ. ನಿಮ್ಮ ಅಜ್ಜ ಒಂದೆರಡು ಬಿಡ ಅನ್ನಕ್ ಬರ್ತೈತಿಲ್ಲ, ನೀ ಅಲ್ಲೇ ಇರ್ತಿ. ಹಂಗೆ ಅನ್ನಕ್ ಬರೋದಿಲ್ಲ ಪ್ರಶಾಂತ್, ಬರೋದಿಲ್ಲ, ಬಾಯಿಂದ ಬರೋದಿಲ್ಲ ಅನ್ನಕ. ಪ್ರಶಾಂತ, ನೀ ಹಿಂಗ ಕಾಮಿಡಿ ಮಾಡಕತ್ತಂದ್ರೆ ನಾ ಹೋಗೇ ಬಿಡ್ತೇನೆ. ಮತ್ತೆ ಯಾವ ಟೈಮ್ನಾಗ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗಂತೂ. ಸ್ವಲ್ಪ ಅಂತೂ ಸಿಚುವೇಶನ್ ಸೀರಿಯಸ್ನೆಸ್ ಗೊತ್ತಿಲ್ಲ ನನಗೆ. ಆತಾತ, ಮತ್ತೇನಾತ ಹೇಳ. ಅವ ನಮ್ಮ ಮನೆ ಮುಂದೆ ಬಂದು ಅಡ್ಡಾಡಕತ್ತಿದ್ದ, ಹಿಂಗಾಗಿ ನಮ್ಮ ಅಜ್ಜ ಹೋಗಿ ಮಾತಾಡಿಸಿ ಸ್ವಲ್ಪ ಬೆದರಿಕೆ ಹಾಕಿ ಕಳ್ಸ್ಯಾನ. ಇನ್ನೊಂದ್ಸಲ ಏನಾರ ನೋಡಿ ಕಂಪ್ಲೇಂಟ್ ಕೊಡ್ತೀನಂತ ಅಂದ ನಮ್ಮ ಅಜ್ಜ. ಆಮ್ಯಾಗ ನನ್ನ ಕರೆಸಿ ಮಾತಾಡ್ಸಿದ, ಹೆಂಗೆ ನಡೆದೈತಿ ಕಾಲೇಜ್ನಾಗ, ಏನಾರ ತೊಂದರೆನ ಅಂತೂ ಕೇಳಿದ ನಮ್ಮ ಅಜ್ಜ. ನನಗೆ ಯಾಕೆ ಭಯ ಆಗತ್ತೆ ಪ್ರಶಾಂತ. ಎದಕ್ಕೆ ಭಯ ಪಡಕತ್ತಿ? ಭಯ ಪಡಬೇಡ. ಅಲ್ಲ, ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನನ್ನ ಕಾಲೇಜೇ ಬಿಡಿಸ್ಬಿಡ್ತಾರ. ಮತ್ತು ನನ್ನ ಕಾಲೇಜ್ ಬಿಡಿಸಿದ್ರೆ ನಾನು ನಿನ್ನ ನೋಡಾಕು ಬರಲ್ದಂಗೆ ಆಕತಿ, ಆಮೇಲೆ ನೀನು ಭೇಟಿ ಹಾಕು ಬರಲ್ದಂಗೆ ಆಕತಿ. ಇಲ್ಲ ಏನು ಹಂಗೇನಾಗೋದಿಲ್ಲ, ತಲೆ ಕೆಡಿಸ್ಕೋಬೇಡ. ಆದರೂ ಸ್ವಲ್ಪ ಅಪ್ಸೆಟ್ ಆಗಿನಿ. ನಿನ್ನ ಊಟನೂ ಮಾಡಿಲ್ಲ, ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ. ಈಗ ನೀ ಅದನ್ನ ಎರಡೆರಡು ಸಲ ಹೇಳಾಕತ್ತಿ. ಅದಕ್ಕೆ ಈಗ ನಿಂಗೆ ನಾಷ್ಟ ಕೊಡಿಸ್ಬೇಕು. ನಡಿ, ನಾಷ್ಟ ಮಾಡಿಸ್ತೀನಿ ನಡಿ. ನಿಂದ ನಾಷ್ಟ ಯಾರಿಗೆ ಬೇಕು? ನನಗಂತೂ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಸಂಡೆ ಹಂಗೆಲ್ಲ ಅನ್ನಕೋಬೇಡ. ಇಲ್ಲ, ಸುಮ್ಮನೆ ಹಂಗೆ ಕಾಮಿಡಿ ಮಾಡಿ. ನಿನ್ನೆ ಸ್ವಲ್ಪ ಡಲ್ ಆಗಿದ್ದಲ್ಲ, ಹಿಂಗಾಗಿ ಕಾಮಿಡಿ ಮಾಡಿ ಅಂತ. ಅಲ್ಲ, ಇಷ್ಟಕ್ಕೆ ನಮ್ಮ ಅಜ್ಜ ಇಷ್ಟೆಲ್ಲ ರಾಧಾ ಅಂತ ಮಾಡಿದ. ನಾಳೆ ನಮ್ಮ ವಿಷಯ ಹೆಂಗೆ ಹೇಳೋದಂತ ಭಾಳ ತಲೆ ಕೆಟ್ಟೈತೆ ನನಗೆ. ಮುಂದಿಂದ ಅದಕ್ಕೆಲ್ಲ ಒಂದು ದಾರಿ ಹುಡುಕೋನು. ಈಗ ತಲೆ ಕೆಡಿಸ್ಕೋಬೇಡ. ನೀ ಬಂದು ಭಾಳ ತಾತ ಲೇಟ್ ಆತ, ನೀ ಹೋಗಿ ಮನೆಗೆ ಹೋಗಿ ಏನಾದ್ರು ವಿಚಾರ ಮಾಡೋಣ. ಅದು ಕರೆನ. ಆಯ್ತು ತಗೋ, ನೀ ಹೋಗಿರ. ನಮ್ದು ಸ್ವಲ್ಪ ಕೆಲಸ ಐತೆ. ನಾನು ನಮ್ಮ ದೋಸ್ತ ನಿಂತಾನಲ್ಲೇ ಹೊರಗೆ, ನಾನು ಹೋಗ್ತೀನಿ. ಬೆಟ್ಟ ಹಾಕಿ ನಾನು ಸಂಬಂಧ ಬನ್ನಿ ನಾನು. ಸರಿ ತಗೋ ಪ್ರಶಾಂತನ, ಮತ್ತೆ ನಿನಗೆ ಬೆಟ್ಟ ಹಾಕ್ತೀನಿ. ಆಯ್ತಾ, ಬರ್ಲಾ? ನೋಡಿಲ್ಲ, ನೀ ಊಟ ಬಿಡೋದು ನಾಷ್ಟ ಬಿಡೋದು ಮಾಡಕೋಬೇಡ. ಮೊದ್ಲ ಕಟ್ಟಿದ್ದಂಗದಿ, ಆಮೇಲೆ ನೋಡಿ ಊರ್ ಬತ್ತೆ ಹಾಕಿ. ಇಲ್ಲ ಬಿಡುದಿಲ್ಲ ಅಳಮ್ಮ. ಈಗ ನಿನ್ನ ಮುಂದೆ ಹೇಳಿಲ್ಲ, ಸಮಾಧಾನ ಆತ. ಇನ್ನೇನು ಈಗ ಹೋಗಿ ಊಟ ಮಾಡ್ತೀನಿ. ಸರಿ, ಹೋಗ ಹುಷಾರಾಗಿ ಹೋಗ. ಪ್ರಶಾಂತ್.